ಸಿಂಹರಾಶಿ ಪ್ರವಾಸದ ವಿಚಾರವಾಗಿ ಒಂದಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತೀರಿ. ನಾನು ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ, ಅದರ ಬಗ್ಗೆ ಯೋಜನೆಯನ್ನು ಹಾಕಿದ್ದೀನಿ, ನಾನು ಮುಂದಿನ ದಿನಮಾನದಲ್ಲಿ ಇಂಥ ದೂರದೂರಿಗೆ ಹೋಗ್ತೀನಿ, ವಿದೇಶಕ್ಕೆ ಹೋಗ್ತೀನಿ ಅಂತಕ್ಕಂತಹ ಮಾತು ಒಂದು ರೀತಿಯಲ್ಲಿ ಸಂಭ್ರಮಕ್ಕೆ ಕಾರಣವಾಗ್ತಕ್ಕಂಥದ್ದಾಗಬಹುದು. ನಿಮ್ಮ ಹಠ ಏನಿದೆ ಅದು ನಿಮಗೆ ಸಮಸ್ಯೆ ಆಗುತ್ತೆ. ಅದು ಒಳ್ಳೆಯದಲ್ಲ. ಅದನ್ನು ಗಮನಿಸಿ ತಿದ್ದುಕೊಳ್ಳಬೇಕಾದಂಥದ್ದ ಅವಶ್ಯಕತೆ ಮುಖ್ಯವಾಗಿರುತ್ತೆ. ನಿಮ್ಮ ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ. ವಿದ್ಯಾರ್ಥಿಗಳು, ನಿಮ್ಮ ಮುಖ್ಯ ಕರ್ತವ್ಯ ಆದ್ಯತೆ ಓದಿಗಿರಬೇಕು ಅನ್ನುವಂತಹ ಕಳಕಳಿ. ಹಿರಿಯರ ಮಾತಿಗೆ ಸ್ವಲ್ಪ ಬೆಲೆ ಇರಲಿ. ಅವರ ವಯಸ್ಸಿಗೆ, ಅನುಭವಕ್ಕೆ ಅಗತ್ಯವಾಗಿ ಬೆಲೆಯನ್ನು ಕೊಡಬೇಕಾಗತ್ತೆ. ವ್ಯಾವಹಾರಿಕವಾಗಿ ಅನುಕೂಲವಾಗಿರತಕ್ಕಂತಹ ದಿವಸ ಇದು. ಹಾಗಾಗಿ ವ್ಯವಹಾರದ ಬಗ್ಗೆ ಯಾವುದೇ ರೀತಿಯ ಒಂದು ಆಲೋಚನೆಗಳಾಗಲಿ ಅಥವಾ ಭೀತಿ ಭಯಗಳಾಗಲಿ ಯಾವುದೂ ಕೂಡ ಬೇಡ ಅಂತ ಅರ್ಥ. ಸ್ನೇಹಿತರ ಭೇಟಿಗೆ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ವಿಫಲವಾಗುತ್ತೆ. ಅದು ನಿರಾಸೆಯನ್ನು ಹೊಂತೀರಿ. ಇದು ಸ್ವಾಭಾವಿಕವಾಗಿ ಆಗ್ತಕ್ಕಂಥದ್ದು. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯ ಅನುಗ್ರಹ ಸದಾ ನಿಮ್ಮ ಮೇಲೆ ಇದ್ದು ಕಾಪಾಡಲಿ ಅಂತ ಆಶಿಸ್ತಾ ಶುಭವಾಗಿ. ಕನ್ಯಾರಾಶಿ ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂತಹ ದಿವಸ. ನಿಮ್ಮೆಲ್ಲ ದಿನನಿತ್ಯದ ವ್ಯವಹಾರ ಜೊತೆಗೆ ವಿಶೇಷವಾದಂತಹ ಆಯೋಜನೆಗಳಿಗೂ ಕೂಡ ಈ ದಿವಸ ಹಣ ನಿಮಗೆ ಒಂದು ರೀತಿಯಲ್ಲಿ ವ್ಯವಸ್ಥೆ ಆಗತ್ತೆ ಅಂತ ಹೇಳಬೇಕು. ಬಂಧುಗಳಿಂದ ಸಹಕಾರ ಸಿಕ್ಕತ್ತೆ. ಬಂಧುಗಳು ಒಳ್ಳೆಯ ಮಾತನ್ನಾಡ್ತಾರೆ, ಬೆಂಬಲವನ್ನು ಸೂಚಿಸ್ತಾರೆ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಮಾತುಗಳನ್ನು ಆಡಬಹುದು. ಅದು ನಿಮಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಮಕ್ಕಳು ಮಾತ್ರ ನಿಮ್ಮ ಇಚ್ಛೆಯಂತೆ ನಡ್ಕೊಳ್ಳೋದಿಲ್ಲ. ಅದು ಬಹಳ ಬೇಸರವಾಗಿಬಿಡುತ್ತೆ. ನೀವೇನೋ ಒಂದು ರೀತಿಯಲ್ಲಿ ಅಪೇಕ್ಷೆ ಪಡ್ತೀರಿ, ನಿರೀಕ್ಷೆ ಮಾಡ್ತಾ ಇರ್ತೀರಿ, ಖಂಡಿತವಾಗಿ ಮಕ್ಕಳಿಂದ ಆ ಸಹಕಾರ ನಿಮಗೆ ಸಿಕ್ಕೋದಿಲ್ಲ ಅಂತ ಅರ್ಥ. ಕುಟುಂಬದಲ್ಲಿ ಹೊಂದಾಣಿಕೆ ಇರಲಿ, ಅದು ಬಹಳ ಮುಖ್ಯ. ಬೇರೆ ಯಾವ ಸಹಕಾರ ಸಿಕ್ಕಿದ್ರೂ ಕೂಡ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲ ಅಂತಾದರೆ ಬೇರೆಲ್ಲ ವ್ಯರ್ಥವಾಗಬಹುದು ಅನ್ನುವಂಥದ್ದಾಗತ್ತೆ. ಯಾರ ಜೊತೆಯಲ್ಲೂ ಕೂಡ ಜಗಳವನ್ನು ಮಾಡಿಕೊಳ್ಳಬೇಡಿ. ಚಿನ್ನಾಭರಣಗಳ ವಿಚಾರದಲ್ಲಿ, ಬೆಲೆ ಬಾಳ್ತಕ್ಕಂತಹ ವಸ್ತುಗಳ ವಿಚಾರದಲ್ಲಿ ತುಂಬ ಜಾಗ್ರತೆಯನ್ನು ವಹಿಸಿ. ಒಂದು ಸಾರಿ ಅದೇನಾದರೂ ನಿಮಗೆ ನಷ್ಟ ಉಂಟು ಮಾಡ್ತು ಅಂತಾದರೆ ಮತ್ತೆ ಸರಿಪಡಿಸ್ಕೊಳ್ಳೋದಕ್ಕೆ ಹಲವಾರು ದಿನಗಳು ಬೇಕಾಗಬಹುದು ಅಂತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಷಣ್ಮುಖನ ಅನುಗ್ರಹ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ತುಲಾರಾಶಿ ವೃತ್ತಿಯಲ್ಲಿ ಗಣನೀಯವಾದಂತಹ ಬದಲಾವಣೆಯನ್ನು ಕಾಣ್ತೀರಿ. ಅದು ಧನಾತ್ಮಕವಾಗಿ ನಿಮ್ಮ ಬೆಳವಣಿಗೆಯ, ಅಭಿವೃದ್ಧಿಯ ಒಂದು ಮುನ್ಸೂಚನೆಯನ್ನು ಮತ್ತೆ ಮತ್ತೆ ಸಾಬೀತುಪಡಿಸ್ತಕ್ಕಂಥದ್ದಾಗತ್ತೆ. ವ್ಯವಹಾರದಲ್ಲಿ ತುಂಬ ಜಾಗರೂಕರಾಗಿರ್ತೀರಿ. ಆದರೂ ಕೂಡ ಸಮಾಜದ ದೃಷ್ಟಿಯಿಂದ ಅದು ಕಡಿಮೆ ಏನೋ ಅಂತ ಹೇಳಿ ಅನಿಸುವಂಥದ್ದು. ಇನ್ನಷ್ಟು ಮತ್ತಷ್ಟು ನೀವು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ, ಜಾಗರೂಕರಾಗಿ ವರ್ತಿಸಬೇಕಾಗತ್ತೆ ಎನ್ನುವಂಥದ್ದು ಮುಖ್ಯ. ವಿವಾಹ ಯೋಗ ಯಾರ್ಯಾರಿಗೆ ಇದೆ ಅನ್ನುವಂಥದ್ದು ಅವರವರ ಅಪೇಕ್ಷೆಗೆ, ಅವರವರ ಜಾತಕದ ಫಲಕ್ಕನುಗುಣವಾಗಿ ಸಿಕ್ಕುವಂಥದ್ದಾಗತ್ತೆ. ಈಗ ಶೂನ್ಯ ಮಾಸ ಇರುವುದರಿಂದ ನಂತರದಲ್ಲಿ ನಿಮ್ಮ ಪ್ರಯತ್ನ ವಿವಾಹದ ವಿಚಾರದಲ್ಲಿ ಗಟ್ಟಿಯಾದರೆ ಅನುಕೂಲತೆಗಳು ಹೆಚ್ಚಾಗಿ ಇರುವಂಥದ್ದಿದೆ. ಹಿರಿಯರ ಕೆಲವು ದ್ರವ್ಯಗಳು ನಿಮಗೆ ಸಿಕ್ಕಬಹುದು. ಅವರು ಉಪಯೋಗ ಮಾಡ್ತಾ ಇದ್ದಂತಹ ಚಿನ್ನಾಭರಣಗಳು ಅಥವಾ ವಸ್ತುಗಳು ನಿಮಗೆ ಸಿಕ್ಕಿ ಅದು ಮನಸ್ಸಿಗೆ ತೃಪ್ತಿಯನ್ನು ಕೊಡುವಂಥದ್ದು. ಲೇಖಕರಿಗೆ ಶುಭ ಇರತಕ್ಕಂತಹ ದಿವಸ. ತಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡಿರುವುದನ್ನು ದಾಖಲಿಸೋದಕ್ಕೆ, ತೋರಿಸೋದಕ್ಕೆ ಸುಸಮಯ ಅಂತ ಹೇಳಿ ಭಾವಿಸಿ. ನಿರುದ್ಯೋಗಿಗಳಿಗೆ ಒಂದಷ್ಟರ ಮಟ್ಟಿಗೆ ಉದ್ಯೋಗಕ್ಕೆ ಅವಕಾಶದ ಸೂಚನೆ ಸಿಕ್ಕುವಂತಹ ದಿವಸ ಇದಾಗಿದೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ಆ ರಾಮಚಂದ್ರ ಸ್ವಾಮಿಯ ಸಂಪೂರ್ಣ ಕೃಪಾ ಕಟಾಕ್ಷ ನಿಮ್ಮ ಮೇಲಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ ಅನಾರೋಗ್ಯ ನಿಮ್ಮ ಕೆಲವು ಕೆಲಸಗಳಿಗೆ ತೊಂದರೆ ಮಾಡುತ್ತೆ, ಉತ್ಸಾಹವನ್ನು ಕುಗ್ಗಿಸುತ್ತೆ. ಜೊತೆಗೆ ಯಾವ ಕೆಲಸಕ್ಕೂ ಕೂಡ ಮನಸ್ಸು ಇಲ್ಲದೇ ಇರುವ ಹಾಗೆ ಮಾಡುವಂಥದ್ದಾಗುತ್ತೆ. ಮಾನಸಿಕವಾಗಿ ಅಸ್ಥಿರತೆ ಉಂಟಾಗುತ್ತೆ. ಯಾವ ಕೆಲಸದಲ್ಲೂ ಕೂಡ ಒಂದು ಸ್ಥಿರತೆ ಇಲ್ಲ. ನಾನು ಈ ಕೆಲಸವನ್ನು ಮಾಡಲೇಬೇಕು ಅನ್ನುವಂತಹ ಒಂದು ಮನೋಭಾವ ನಿಮಗೆ ಕುಂಠಿತವಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಅಪಯಶಸ್ಸು ಹೆಚ್ಚಾಗ್ತಕ್ಕಂಥದ್ದು. ಕಷ್ಟಪಟ್ಟಿದ್ದೀರಿ, ಓದಿದ್ದೀರಿ, ಆದರೆ
ಅದೃಷ್ಟವಶಾತು ನಿಮಗೆ ಯಾವುದೇ ರೀತಿಯ ಒಂದು ಯಶಸ್ಸು ಸಿಗ್ತಾ ಇಲ್ಲ, ಹಾಗಾಗಿ ನಮ್ಮ ಅದೃಷ್ಟ ಚೆನ್ನಾಗಿಲ್ಲ, ನಮ್ಮ ಸಮಯ ಚೆನ್ನಾಗಿಲ್ಲ ಅಂತ ಹೇಳಿ ಆಲೋಚನೆ ಮಾಡಬೇಕಾದಂಥದ್ದು, ಜೊತೆಗೆ ಅದನ್ನು ಸರಿಪಡಿಸ್ಕೊಳ್ಬೇಕಾದಂತಹ ಸಮಯ ಈಗ ಬಂದಿದೆ ಅಂತ ಹೇಳಿ ತಿಳಿಬೇಕು. ವಿವಾಹದ ವಿಚಾರದಲ್ಲಿ ಮಾತ್ರ ಸಂತೋಷವಾಗುತ್ತೆ. ಮದುವೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ವಿಷಯ ಬಂತು ಅಂತಂದರೆ ಅದು ಖುಷಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಧೈರ್ಯ ಇದ್ದರೆ ಶುಭವನ್ನು ನೋಡ್ತೀರಿ. ಅಧೈರ್ಯದಿಂದ ನೀವು ಒಳಗೇ ಕೂತ್ರೆ ಯಾರೂ ಕೂಡ ನಿಮಗೆ ಆ ಶುಭದ ವಾತಾವರಣವನ್ನು ತಂದು ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ಆಗದೇ ಇರತಕ್ಕಂಥದ್ದು, ನಿಮ್ಮ ಅನುಭವಕ್ಕೂ ಕೂಡ ಅದು ಬರದೇ ಇರುವ ಹಾಗೆ ಆಗುವಂಥದ್ದಾಗತ್ತೆ. ಆತುರಾತುರವಾದಂತಹ ಸ್ವಭಾವದಿಂದ ತೊಂದರೆಯಾಗಬಹುದು. ಯಾವುದೇ ವಿಷಯ ಇರಲಿ, ಅದು ಸಣ್ಣ ವಿಷಯ ಇರಲಿ, ದೊಡ್ಡದೇ ಇರಲಿ, ನೀವು ಆತರ ಪಟ್ಟುಕೊಂಡ್ರಿ ಅದರಿಂದ ತೊಂದರೆ ಇದೆ ಅಂತಕ್ಕಂಥದ್ದು. ಗೋ ಸೇವೆಯನ್ನು, ಗೋ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಶುಭವಾಗಿ.